Hi, darlings. Welcome back to corporate frustration. ನಾವು ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಹೆಂಗೆ ಮ್ಯಾನೇಜರ್ ನಮ್ಮನ್ನ ಬಕ್ರಾ ಮಾಡ್ತಾರೆ ಅಂತ ಮಾತಾಡಿದ್ರಿ. ಸೊ ಈ ವಿಡಿಯೋದಲ್ಲಿ ಆ ಬಕ್ರಾ ಆದಮೇಲೆ ನಿಮ್ಮ ಪೊಸಿಷನ್ ಹೆಂಗಿರುತ್ತೆ ಅಂದ್ಬಿಟ್ಟು ಮಾತಾಡೋಣ. ಸೊ ತುಂಬ ಸಿಂಪಲ್ಲು, ಏನು ಗೊತ್ತಾ, ಆ 3 ಮಂತ್ಸು ನೀವೇನು ಕಷ್ಟ ಬಿದ್ದಿರ್ತೀರಲ್ಲ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಯಾವ ರೇಂಜಿಗೆ ನೀವು ಕಷ್ಟ ಬಿದ್ದಿರ್ತೀರ ಅಂದರೆ, ಫ್ಯಾಮಿಲೀಸ್ ಬಿಟ್ಟು, ಫ್ರೆಂಡ್ಸ್ ಬಿಟ್ಟು, ಎಲ್ಲನೂ ಬಿಟ್ಟು, ಏನು ಎಸ್ಕಲೇಷನ್ಸ್ ಬರ್ದಿರಾ, ಏನು ಟೀಮ್ ಇಶ್ಯೂಸ್ ಬರ್ದಿರಾ, ನೀವು ಆ 3 ಮಂತ್ಸ್ ಫುಲ್ಲು ಕಷ್ಟ ಬಿದ್ದು ಹರ್ಕೊಂಡು ಕೆಲಸ ಮಾಡಿರ್ತೀರ. ಹೊಸ ಮ್ಯಾನೇಜರ್ ಬಂದಾದ್ಮೇಲೆ ನಿಮ್ಮ ಸೂಪರ್ ಬಾಸ್ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಯು ವುಡ್ ಹ್ಯಾವ್ ಸೆಟ್ ದ ಬಾರ್ ರಿಯಲಿ ಹೈ. ಪರ್ಫಾರ್ಮೆನ್ಸ್ ಫುಲ್ ಹೈ ತೋರಿಸಿರ್ತೀರ ನೀವು ಈ 3 ಮಂತ್ಸೂ. ಕೆಡಿಸ್ಕೊಂಡು ತಲೆ ಗಿಲೆ ಎಲ್ಲ ಕೆಡಿಸ್ಕೊಂಡು ಕೆಲಸ ಮಾಡಿಬಿಟ್ಟಿರ್ತೀರ. ಸೊ ಆ 3 ಮಂತ್ಸ್ ಆದಮೇಲೆ ನೀವು ಯಾವಾಗ ಟೀಮ್ ಲೀಡರ್ ಅಲ್ಲ ಅಂತ ಗೊತ್ತಾಗುತ್ತೋ, ಟೀಮ್ ಮ್ಯಾನೇಜರ್ ಅಲ್ಲ ಅಂತ ಗೊತ್ತಾಗುತ್ತೋ, ನೀವೇನು ಮಾಡ್ತೀರಾ, ಅಯ್ಯೋ ಇಷ್ಟೇ ಬಿಡು ಅಂದ್ಬಿಟ್ಟಂತ ನಾರ್ಮಲ್ ನೀವು ನಿಮ್ಗೇನು ಪೇ ಸಿಗ್ತಾ ಇತ್ತಲ್ಲ ಅದ್ರ ಪ್ರಕಾರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿದೆ ಮೇನ್ ಟ್ವಿಸ್ಟು. ಸೊ ನೀವು ಯಾವಾಗ ಈ ಥರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗ ಎಫೆಕ್ಟ್ ಆಗುತ್ತೆ. ಆವಾಗ ನೀವು ಟೀಮಲ್ಲಿ ಅಂಡರ್ ಪರ್ಫಾರ್ಮರ್ ಆಗೋಗ್ತೀರಾ. ಯಾಕೆ ಅಂದರೆ ಈ 3 ತಿಂಗಳು ನೀವು ಕೆಲಸ ಮಾಡಿರ್ತೀರ ನೋಡಿ, ಆ 3 ತಿಂಗಳು ನೀವು ಯಾವ ರೇಂಜಿಗೆ ಟಾರ್ಗೆಟ್ ಅಚೀವ್ ಮಾಡಿರ್ತೀರ ಅಂದರೆ ಏನು ಇಶ್ಯೂಸೇ ಇರಲ್ಲ, ಆ ರೇಂಜಿಗೆ ಟಾರ್ಗೆಟ್ ಅಚೀವ್ ಮಾಡಿರ್ತೀರ. ಸೊ ಒನ್ಸ್ ಯು ಸ್ಟಾರ್ಟ್ ಟು ಪರ್ಫಾರ್ಮ್ ಫಾರ್ ವಾಟ್ ಯು ಆರ್ ಪೇಡ್, ಗಾನ್, ದೆನ್ ಯು ವಿಲ್ ಬಿಕಮ್ ಅ ಅಂಡರ್ ಪರ್ಫಾರ್ಮರ್. ಆಮೇಲೆ ಕಾರ್ಪೊರೇಟಲ್ಲಿ ಇದ್ದಿದ್ದ ಕಲ್ಚರ್ ಸೇಮೇ. ಮೂವ್ ಮಾಡು, ನಿಮ್ಮ ಪರ್ಫಾರ್ಮೆನ್ಸ್ ಇಶ್ಯೂ PIಗೆ ಹಾಕು, PIಯಲ್ಲಿ ಮೂವ್ ಮಾಡು, ಆಮೇಲೆ ಒಂದು ತಿಂಗಳಾದಮೇಲೆ ಪರ್ಫಾರ್ಮೆನ್ಸ್ ಇಶ್ಯೂ ಅಂತ ತೋರಿಸ್ಬಿಟ್ಟು ತೆಗೆದಾಕು ನಿಮ್ಮನ್ನು. ಅಷ್ಟೇ, ತುಂಬ ಸಿಂಪಲ್. ಸೊ ಇಲ್ಲಿ ನೀವೇ ಸೊಲ್ಯೂಷನ್ನು ಪ್ಲಸ್ ನೀವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ದಂಗೂ ಇರುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ಪಾರ್ಟ್.